ಎಸ್ಆರ್ಕ ನ್ಯೂಸ್ ವಾಹಿನಿಗೆ ಸ್ವಾಗತ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅತ್ಯಂತ ಪ್ರಸಿದ್ಧ ಕ್ಷೇತ್ರದಲ್ಲಿ ಒಂದು ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ. ಕುಂಭಾಶಿ ಗ್ರಾಮದಲ್ಲಿ ಈ ದೇವಸ್ಥಾನವಿದೆ. ಇಲ್ಲಿಗೆ ನಿತ್ಯ ಸಾವಿರಾರು ಭಕ್ತರು ಭೇಟಿ ಕೊಡ್ತಾರೆ. ಹೀಗೆ ಬರುವ ಭಕ್ತರಿಗಂದೇ ಕುಂಭಾಶಿ ಗ್ರಾಮದಲ್ಲಿ ಸಾಕಷ್ಟು ಉದ್ಯಮಗಳು ತಲೆ ಎತ್ತಿದೆ. 4 ವರ್ಷಗಳ ಹಿಂದೆ ಇಲ್ಲಿ ಶುಚಿ ರುಚಿಯಾದ ಆಹಾರದ ಜೊತೆಗೆ ಉಳಿದುಕೊಳ್ಳಲು ಲಾಡ್ಜಿಂಗ್ ವ್ಯವಸ್ಥೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಹೆಸರಾಂತ ಹೋಟೆಲ್ ಉದ್ಯಮವೊಂದು ತಲೆ ಎತ್ತಿದೆ. ಪ್ರಾರಂಭದಲ್ಲಿ ಗ್ರಾಮದ ಜನ ಹಾಗೂ ಹೋಟೆಲ್ ಅಕ್ಕಪಕ್ಕದ ಸ್ಥಳೀಯರನ್ನ ಗಮನದಲ್ಲಿ ಇರಿಸಿ ಉದ್ಯಮ ನಡೆಸುವುದಾಗಿ ಭರವಸೆ ಕೊಟ್ಟಿದ್ದ ಸಂಸ್ಥೆ ಈಗ ಕೇವಲ ವ್ಯವಹಾರಿಕವಾಗಿ ವರ್ತಿಸ್ತಾ ಇರುವುದು ಸದ್ಯದ ಸಮಸ್ಯೆಗೆ ಕಾರಣವಾಗಿದೆ. ಈ ಹೋಟೆಲ್ನ ತ್ಯಾಜ್ಯ ನೀರನ್ನ ರಾತ್ರಿ ವೇಳೆ ಹರಿಯುವ ನೀರನ್ನ ಸಾರ್ವಜನಿಕ ತೋಡಿಗೆ ಬಿಡ್ತಾ ಇರುವ ಪರಿಣಾಮ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗ ಭೀತಿ ಎದುರಾಗಿದೆ. ಸಾಕಷ್ಟು ಬಾರಿ ಈ ಬಗ್ಗೆ ಎಚ್ಚರಿಕೆ ಕೊಟ್ಟ ಹೊರತಾಗಿಯೂ ಈ ಹೋಟೆಲ್ ದಿನವೂ ಕೂಡ ತ್ಯಾಜ್ಯವನ್ನ ಗ್ರಾಮಸ್ಥರ ಮಡಿಲಿಗೆ ಹಾಕುವ ಕೆಲಸ ಮಾಡ್ತಾ ಇದೆ. ಈ ಕಲುಷಿತ ನೀರು 30ಕ್ಕೂ ಅಧಿಕ ಜನ ವಸತಿ ಪ್ರದೇಶಗಳ ನಡುವೆ ಹಾದು ಹೋಗುವ ನೈಸರ್ಗಿಕವಾಗಿರುವ ತೋಡಿನಲ್ಲಿ ಶೇಖರಣೆಯಾಗಿರುವ ಪರಿಣಾಮ ಇಡೀ ಪರಿಸರವೇ ಸಂಪೂರ್ಣ ಗಬ್ಬೆದ್ದು ನಾಡ್ತಾ ಇದೆ. ಇದರಿಂದಾಗಿ ಜನ ಆರೋಗ್ಯ ಹದಗೆಡ್ತಾ ಇದ್ದು ಉಸಿರಾಟದ ತೊಂದರೆ, ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಬದುಕುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕಾಗಿದೆ. ಈಗಾಗಲೇ ಪ್ರದೇಶದ 10 ಬಾವಿಗಳಿಗೆ ಕೊಳಚೆ ನೀರು ಹೋಗ್ತಾ ಇದ್ದು ಆದಷ್ಟು ಶೀಘ್ರ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲಿ ಮತ್ತೆ ಸಮಸ್ಯೆ ಮತ್ತೇನಿಲ್ಲ. ಆ ನೀರ್ ಹೋಗಿ ಬಾವಿ ನೀರೆಲ್ಲ ಹಾಳಾಗಿರುತ್ತಷ್ಟೇ. ಆರೋಗ್ಯಕ್ಕೆಲ್ಲ ಬಹಳ ಕಷ್ಟ. ಮುಂಚೆ ನೀರಂದ್ರೆ ಒಳ್ಳೆ ಪನ್ನೀರ್ ಕಂಡು ಬತ್ತಿ, ಈಗ ನೀರಂದ್ರೆ ಕ್ಯಾರಿ ಕೇಸರ್ ಕಂಡಾಗಿ ಆಯ್ತು. ಅದ್ರ ಅದೆಂತ ಬಂದ್ ನೋಡ್ರಿ ಗೊತ್ತಾಗ್ತಾವ್ರಿ. ನಾವು ಹೇಳುದಲ್ಲ, ಅವರೇ ಬಂದ್ ನೋಡ್ರೆ ಗೊತ್ತಾಗ್ತೇನೋ ಹೇಳಿ. ಇದು ಸರ್ ಒಂದು ಹೋಟ್ಲ್ ಇಟ್ಟು 2ನೇ ವರ್ಷದ ಶುರು ಐತಿದಿ. ಅಷ್ಟೇ. ನಮ್ಗ ನೀರೊಂದು ಬಂದ್ ಮಾಡ್ರಿ. ನಾವ್ ಮತ್ತೇನು ಹೇಳುದಿಲ್ಲ. ಕುಡು ನೀರ್ ಹಾಳತ್ತೆ. ಈ ಅಣಿಗುಡ್ಡಿ ಬಾವಿ ನೀರ್ ಕಂಡ್ರೆ ಗೊತ್ತಾಗ. ನಾವ್ ಇಲ್ಲಿ ಹೇಳುದ್ ಬೇಡ, ಬಾವಿ ನೀರ್ ಕಂಡ್ರೆ ಗೊತ್ತಾಗ. ಸಾವಿರಾರು ಜನ ಕುಡು ನೀರ್ ಅದು. 20-25 ಫೀಟ್ ಬಾವಿ ಅದು. ಪರಿಹಾರ ಇಲ್ಲ ಅಂತದ್ದು ಇಲ್ಲ.